मनोबुद्ध्यहंकार चित्तानि नाहं न च श्रोत्र जिह्वे न च घ्राण नेत्रे न च व्योम भूमि न तेजो न वायुः ಚಿದಾನಂದ ರೂಪಾ ಶಿವೋಹಂ ಶಿವೋಹಂ. ಶಂಕರಾಚಾರ್ಯರು ಸನ್ಯಾಸ ಸ್ವೀಕರಿಸಿದ ಮೇಲೆ 4 ಮಠಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಮೊಟ್ಟ ಮೊದಲನೆಯ ಮಠವೇ ಶೃಂಗೇರಿಯ ದಕ್ಷಿಣಾಮ್ನಾಯ ಪೀಠ. ಶೃಂಗೇರಿಯಲ್ಲಿ ಅವರು ಶಾರದೆಯನ್ನು ಸ್ಥಾಪಿಸಿ ಅಹಂ ಬ್ರಹ್ಮಾಸ್ಮಿ ಎಂಬ ದಿವ್ಯ ತತ್ವವನ್ನು ಬೆಳಗಿಸಿದ್ದರು. ಶೃಂಗಗಿರಿಗೆ ಬರ್ತಾರೆ. ಶೃಂಗಗಿರಿಯಲ್ಲಿ ಶಾರದಾಂಬೆಯನ್ನು ಸ್ಥಾಪನೆ ಮಾಡ್ತಾರೆ. ಆ ಶಾರದೆಯ ಸ್ತುತಿಯನ್ನು ಮಾಡ್ತಾ, ಶಾರದಾಂಬೆ ನೀನು ಇಲ್ಲಿ ನೆಲೆಸಿದ್ದೀಯೇ, ಶಾರದಾಂಬೆಯನ್ನು ಸ್ಥಾಪನೆ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಯಜುರ್ವೇದ ಪೀಠ ಅಂತ ಅದನ್ನು ಕರೆದು ಸುರೇಶ್ವರಾಚಾರ್ಯನ ಅದಕ್ಕೆ ಮುಖ್ಯ ಅಧಿಪತಿಗಳನ್ನಾಗಿ ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ತತ್ವವಾಕ್ಯ ಇದಕ್ಕೆ ಪ್ರಧಾನವಾಗಿರತಕ್ಕಂಥ ಹೆಗ್ಗಳಿಕೆ ಅಂತ ಹೇಳಿ ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂತಹ ಶೃಂಗೇರಿ ಪೀಠದ ಮೂಲ ಉದ್ದೇಶ ಏನಪ್ಪ ಅಂದರೆ ಸರ್ವರೂ ಸಮಾನರು ಅಂತ ಹೇಳ್ತಕ್ಕಂಥ ಸತ್ಯವನ್ನು ಜಗತ್ತಿಗೆ ಸಾರತಕ್ಕದ್ದು. ಅಂದಿನಿಂದ ಶಾರದೆಯ ಆರಾಧನೆ ಮಠದ ಸಂಪ್ರದಾಯದಲ್ಲಿ ಅನವರತ ಸಾಗಿ ಬಂದಿದೆ. ಅದೇ ಆರಾಧನೆಯನ್ನು ನಾವು ಈ ಕಾಲಟಿ ಕ್ಷೇತ್ರದಲ್ಲೂ ಕಾಣಬಹುದು. ಈ ಪುಣ್ಯಕ್ಷೇತ್ರದಲ್ಲಿರುವಂತಹ ಶಂಕರಾಚಾರ್ಯರ ಈ ಮಠದ ಅಭಿವೃದ್ಧಿಗೆ, ಇಲ್ಲಿನ ಎಲ್ಲ ವ್ಯವಸ್ಥೆಗೆ ಮುಖ್ಯವಾದಂತಹ ಕಾರಣ ಅಂತಂದರೆ ಶೃಂಗೇರಿ ಶಾರದಾಂಬೆಯ ಮಠ. ಅಲ್ಲಿನ ಸ್ವಾಮಿಗಳೇ ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು. ಅಲ್ಲಿ ಇರುವಂತೆ ಇಲ್ಲಿ ಕೂಡ ಶಾರದಾಂಬೆಯ ದರ್ಶನದೊಂದಿಗೆ ಆರಂಭವಾಗುವಂಥದ್ದು. ಬನ್ನಿ, ಶಾರದೆ ಇಲ್ಲಿ ನೆಲೆ ನಿಂತಿದ್ದಾಳೆ, ಆಕೆಗೆ ವಂದಿಸೋಣ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ, ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ, ಜ್ಞಾನಾಂಬೆ ಲೋಕಾಂಬೆ ಒಂದೇ ವಿಶಾರದೆ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ, ಜ್ಞಾನಾಂಬೆ ಲೋಕಾಂಬೆ ಒಂದೇ ವಿಶಾರದೆ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ. ಅರಿವಿನ ಹರವನ್ನು ನಿನರುಹಮ್ಮ, ಬಾಳಿನಾಗವದಿ ಜಯವನು ದೇಡಮ್ಮ. ಅರಿವಿನ ಹರವನ್ನು ನಿನರುಹಮ್ಮ, ಬಾಳಿನಾಗವದಿ ಜಯವನು ದೇಡಮ್ಮ. ನೀನೊಲಿದರ ಕೊರಡು ಕೊನರುವುದಮ್ಮ, ನೀನೊಲಿದರೆ ಕೊರಡು ಕೊನರುವುದಮ್ಮ. ನೀ ಮುನಿದರೆ ಬಾಳು ಬರಡಾಗುವುದಮ್ಮ, ನೀ ಮುನಿದರೆ ಬಾಳು ಬರಡಾಗುವುದಮ್ಮ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ, ಜ್ಞಾನಾಂಬೆ ಲೋಕಾಂಬೆ ಒಂದೇ ವಿಶಾರದೆ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ.
ಜ್ಞಾನಗಂಗೆಯ ಸುಧೆಯ ನೀ ಸುರಿಸಮ್ಮ, ಸುಜ್ಞಾನ ಸುಮಗಳನ್ನು ನಮಗೆ ಮುಡಿಸಮ್ಮ. ಜ್ಞಾನಗಂಗೆಯ ಸುಧೆಯ ನೀ ಸುರಿಸಮ್ಮ, ಸುಜ್ಞಾನ ಸುಮಗಳನ್ನು ನಮಗೆ ಮುಡಿಸಮ್ಮ. ಬಾಳಿಗುನ್ನತಿಯನ್ನು ದಯಪಾಲಿಸಮ್ಮ. ಆ ಬಾಳಿಗುನ್ನತಿಯನ್ನು ದಯಪಾಲಿಸಮ್ಮ, ಬಾಳಿಗುನ್ನತಿಯನ್ನು ದಯಪಾಲಿಸಮ್ಮ. ನಮ್ಮ ಹೃದಯಾಂತರಕ್ಕೆ ಆವರಿಸುಬಾಮ, ನಮ್ಮ ಹೃದಯಾಂತರಕ್ಕೆ ಆವರಿಸುಬಾಮ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ, ಜ್ಞಾನಾಂಬೆ ಲೋಕಾಂಬೆ ಒಂದೇ ವಿಶಾರದೆ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ, ಜ್ಞಾನಾಂಬೆ ಲೋಕಾಂಬೆ ಒಂದೇ ವಿಶಾರದೆ. ಜ್ಞಾನದೀವಿಗೆ ಬೆಳಗು ಜಗದಂಬೆ ಶಾರದೆ. ಶಾರದಾಂಬನವರು ಶ್ರೀಚಕ್ರ ಆಕಾರದಲ್ಲಿ ದೇವಸ್ಥಾನ ಇದೆ. ಸಪ್ತಮಾತೃಕೆಗಳು ಒಳಗೊಂಡ ಶ್ರೀ ಶಾರದಾ ಪರಮೇಶ್ವರಿ. ಅದೇ ರೀತಿಯಾಗಿ ಶಂಕರಾಚಾರ್ಯರು ಷೋಡಶ ದಳದಿಂದ ಕೂಡಿದಂತಹ ದೇವಸ್ಥಾನ. ಅಲ್ಲಿ ಶಂಕರಾಚಾರ್ಯರ ವಿಗ್ರಹ ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ಶಂಕರ ಜಯಂತಿಯಲ್ಲಿ ವಿಶೇಷ ಪೂಜಾದಿಗಳು ನಡೆಯುತ್ತೆ. ಅದೇ ರೀತಿಯಾಗಿ ಶಕ್ತಿ ಗಣಪತಿ, 10 ಕೈಯುಳ್ಳ ದಶಭುಜ ಗಣಪತಿ, ಇಲ್ಲಿ ನಿತ್ಯ ಮಹಾಗಣಪತಿ ಹೋಮ ಮಾಡ್ತಾರೆ. ಇದು ತುಂಬ ವಿಶೇಷವಾದಂತಹ ಪೂಜೆ. ಶ್ರೀ ಶ್ರೀ ಶಂಕರರು ಕಾಲಟಿಯಲ್ಲಿದ್ದದ್ದು ಕೇವಲ 6 ವರ್ಷ. ಆನಂತರ ಅವರು ದೇಶೋದ್ಧಾರಕ್ಕೆ ಹೊರಟು ನಿಂತರು. ಅವರು ಬೆಳೆದ ಸ್ಥಳದಲ್ಲಿ ಇಂದು ಅವರದೇ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. मनोबुद्ध्यहङ्कार चित्तानि नाहं न च श्रोत्र जिह्वे न च घ्राणनेत्रे